ಈಗ ಫಾರ್ಮುಲಾ 5 ನೋಡೋಣ. ಫಾರ್ಮುಲಾ 5 ಯಾರಾದರೂ ಡೈರೆಕ್ಟ್ ಆಗಿ ಬಂದಿದ್ರೆ ಫಾರ್ಮುಲಾ 1 to 4 ನೋಡ್ಕೊಂಡು ಇಲ್ಲಿಗೆ ಬನ್ನಿ. ಈ ವಿಡಿಯೋನ ನೋಡಬೇಡಿ. ಈ ವಿಡಿಯೋನ ನೋಡಿದ್ರೆ ಅಪರಾಧ ಆಗುತ್ತೆ. ಡೈರೆಕ್ಟ್ ಆಗಿ ನೋಡಿದ್ರೆ ಫಾರ್ಮುಲಾ 1 to 4 ನೋಡ್ಕೊಂಡು ಬಂದೇ ಇಲ್ಲಿಗೆ ಬರಬೇಕು. ಡೈರೆಕ್ಟ್ ಆಗಿ ಏನಾದರೂ ಈ ವಿಡಿಯೋನ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ನೀವು ಸ್ವರ್ಗಕ್ಕೆ ಹೋಗಲ್ಲ. ಹಂಗಾಗಿ ನೀವೇನ್ ಮಾಡ್ಬೇಕು, 1 to 4 ನೋಡ್ಕೊಂಡು ಆಮೇಲೆ ಇಲ್ಲಿಗೆ ಬರಬೇಕು. ನೆಕ್ಸ್ಟ್, ಈಗ ಫಾರ್ಮುಲಾ 5 ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಫಾರ್ಮುಲಾ 5 ಅಲ್ಲಿ ನಾವು ಆಮ್ ಮತ್ತೆ ಈಸ್ ಮತ್ತೆ ಆರ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಪ್ರೆಸೆಂಟ್ ಟೈಮ್, ಮತ್ತೆ ಇದು ಸಹ ನಾವು ಪ್ರೆಸೆಂಟ್ ಟೈಮ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಆಮ್ ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ, ಈಸ್ ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ, ಆರ್ ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಈಗ ಫಾರ್ಮುಲಾ ನೋಡೋಣ. ಐ ಬಂದಾಗ ಆಮ್ ನಾಟ್, ಪಾಸಿಟಿವ್ ಸೆಂಟೆನ್ಸಸ್ಗೆ ಆಮ್, ನೆಗೆಟಿವ್ ಸೆಂಟೆನ್ಸಸ್ಗೆ ಆಮ್ ನಾಟ್. ಸರ್ ಫಾರ್ಮುಲಾ 1 ಅಲ್ಲಿ ಹ್ಯಾವ್ ಡೋಂಟ್ ಹ್ಯಾವ್ ಅಂತ ಹೇಳ್ತಿದ್ರಲ್ಲ ಸರ್. ಫಾರ್ಮುಲಾ 1 ಅಲ್ಲಿ ಯಾವ್ದಾದ್ರು ವಸ್ತು ಇದೆ ಅಥವಾ ಇಲ್ಲ ಅನ್ನೋದಕ್ಕೆ ಹ್ಯಾವ್ ಡೋಂಟ್ ಹ್ಯಾವ್. ಇಲ್ಲಿ ನನ್ನ ಬಗ್ಗೆ ನಾನು ಹೇಳ್ಕೊಬೇಕು, ನಾನು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ. ಐ ಆಮ್ ಕಾನ್ಫಿಡೆಂಟ್. ಅರ್ಥ ಮಾಡ್ಕೊಳ್ಳಿ. ವಸ್ತುಗಳ ಬಗ್ಗೆ ಹೇಳೋದಾದ್ರೆ ಹ್ಯಾವ್, ಹ್ಯಾಸ್, ಡಸಂಟ್ ಹ್ಯಾವ್, ಡೋಂಟ್ ಹ್ಯಾವ್. ನನ್ನ ಬಗ್ಗೆ, ನನಗೇನೋ ಒಂದು ನನ್ನ ಕ್ವಾಲಿಟಿ ಬಗ್ಗೆ ನಾನು ಹೇಳಬೇಕು, ಇನ್ನೊಬ್ಬರ ಕ್ವಾಲಿಟಿ ಬಗ್ಗೆ ಹೇಳಬೇಕು, ಅವಾಗ ಏನು, ಐ ಬಂದಾಗ ಆಮ್, ಪಾಸಿಟಿವ್ ಸೆಂಟೆನ್ಸಸ್ಗೆ ಆಮ್, ನೆಗೆಟಿವ್ ಸೆಂಟೆನ್ಸ್ಗೆ ಆಮ್ ನಾಟ್. ಮತ್ತೆ ಯಾವಾಗ ಆರ್ ಮತ್ತೆ ಆರ್ ನಾಟ್ ಬರುತ್ತೆ, ಯು ಮತ್ತೆ ಎನಿ ಪ್ಲೂರಲ್ ಇದ್ದಾಗ. ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ದೇ ಅವರು, ವಿ ನಾವು, ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು, ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಎರಡು ಸಿಟೀಸ್ ಆಯ್ತು. ಅವಾಗ ಏನ್ ಬರುತ್ತೆ, ಆರ್ ಮತ್ತೆ ಆರ್ ನಾಟ್ ಬರುತ್ತೆ. ಎನಿ ಸಿಂಗ್ಯುಲರ್, ಎನಿ ಸಿಂಗ್ಯುಲರ್ ಅಂದ್ರೆ ಒಂದು, ಅಂದ್ರೆ ಒಬ್ಬ ವ್ಯಕ್ತಿ, ಹಿ ಒಬ್ಬ ವ್ಯಕ್ತಿ, ಶಿ ಒಬ್ಳು, ರಘು ಒಬ್ಬ ಮನುಷ್ಯ, ಬ್ಯಾಂಗ್ಳೂರ್ ಒಂದು ಸಿಟಿ, ಅವಾಗ ಏನ್ ಬರುತ್ತೆ, ಈಸ್ ಮತ್ತೆ ಈಸ್ ನಾಟ್ ಬರುತ್ತೆ. ಇಲ್ಲಿ ಸಮಥಿಂಗ್. ಸೊ ಈಗ ಐ ಆಮ್ ಕಾನ್ಫಿಡೆಂಟ್, ಇಲ್ಲಿ ಸಮಥಿಂಗ್ ಅಲ್ಲಿ ಏನ್ ಬೇಕಾದ್ರೂ ಬರ್ಬೋದು. ಐ ಆಮ್ ನಾಟ್ ಕಾನ್ಫಿಡೆಂಟ್. ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಹ್ಯಾವಿಗೂ ಇದಕ್ಕೂ ಹ್ಯಾವ್, ಹ್ಯಾಸ್ ಮತ್ತೆ ಡಸಂಟ್ ಹ್ಯಾವ್, ಡೋಂಟ್ ಹ್ಯಾವ್ ಒಂದು ವಸ್ತು. ಇಲ್ಲಿ ನನ್ನ ಬಗ್ಗೆ ನಾನು ಹೇಳ್ಕೊಬೇಕು, ಅವಾಗ ಆಮ್, ಈಸ್, ಆರ್ ಅನ್ನ ಯೂಸ್ ಮಾಡ್ತೀವಿ. ಕೆಲವು ಸೆಂಟೆನ್ಸಸ್ ಅನ್ನು ನೋಡೋಣ. ಪಾಸಿಟಿವ್ ಸೆಂಟೆನ್ಸಸ್. ಮೈ ನೇಮ್ ಈಸ್ ರಘು. ಸಿ ನೋಡಿ, ನನ್ನ ಬಗ್ಗೆ ನಾನು ಹೇಳ್ಕೊಂತ ಇದ್ದೀನಿ. ಸೊ ನನ್ನ ಹೆಸರು, ಮೈ ನೇಮ್ ಈಸ್, ಓಕೆ, ಸೊ ಈಸ್ ರಘು. ಐ ಆಮ್, ಐ ಬಂತು, ಹಂಗಾಗಿ ಆಮ್ ಬರಬೇಕು. 22 years old. ಸೊ ಇಲ್ಲಿ ಆಮ್, 22 years old ಅನ್ನೋದು ಸಮಥಿಂಗ್ ಆಯ್ತು. ನೆಕ್ಸ್ಟ್, ಐ ಆಮ್ ಫ್ರಮ್, ಐ ಆಮ್, ಐ ಬಂತು, ಆಮ್ ಫ್ರಮ್ ಮೈಸೂರು, ನಾನು ಮೈಸೂರಿನ ಅಂದ್ರೆ ಮೈಸೂರಿಂದ ಬಂದಿದ್ದೀನಿ ಅಂತ. ಐ ಆಮ್ ಎ ಸ್ಟೂಡೆಂಟ್. ಐ ಬಂತು, ಆಮ್ ಎ ಸ್ಟೂಡೆಂಟ್ ಅಂದ್ರೆ ನಮ್ಮ ಬಗ್ಗೆ ನಾವು ಹೇಳ್ಕೊಬೇಕಾದ್ರೆ ನಾವು ಈ ಆಮ್, ಈಸ್, ಆರ್ ಅಲ್ಲೇ ಹೇಳ್ಕೊಳ್ಳೋದು. ಐ ಆಮ್, ನೀವು ಹೇಳ್ಬೋದು ಐ ಆಮ್ ರಾಮ್ ಪ್ರಸಾದ್, ಐ ಆಮ್ ಫ್ರಮ್ ಶಿವಮೊಗ್ಗ. ಸೊ ಈ ರೀತಿ ಐ ಬಂದಾಗ ಆಮ್. ಮೈ ಫಾದರ್, ಮೈ ಫಾದರ್ ಸಿಂಗ್ಯುಲರ್, ಹಂಗಾಗಿ ಈಸ್ ಬರಬೇಕು. ಮೈ ಫಾದರ್ ಈಸ್ ಎ ಡಾಕ್ಟರ್. ಮೈ ಮದರ್ ಈಸ್ ಎ ಜರ್ನಲಿಸ್ಟ್. ಮೈ ಮದರ್ ಸಿಂಗ್ಯುಲರ್, ಹಂಗಾಗಿ ಏನ್ ಬರಬೇಕು, ಈಸ್ ಎ ಜರ್ನಲಿಸ್ಟ್. ಐ ಆಮ್ ನಾಟ್ ಮ್ಯಾರಿಡ್. ನಿಮ್ಮ ಬಗ್ಗೆ ನೀವು ಹೇಳ್ಕೊಂತ ಇರಬೇಕಾದ್ರೆ ಈ ರೀತಿ, ಓಕೆ, ಸೆಂಟೆನ್ಸ್ ಐ ಬಂದಾಗ ಆಮ್ ಎ ಬರಬೇಕು. ಮೈ ಫೇವರೇಟ್ ಕಲರ್ ಇಸ್ ಬ್ಲೂ. ನನ್ನ ಫೇವರೇಟ್ ಕಲರ್ ಬ್ಲೂ. ಮೈ ಫೇವರೇಟ್ ಕಲರ್ ಅಂತಕ್ಕಂಥದ್ದು ಸಿಂಗ್ಯುಲರ್, ಹಂಗಾಗಿ ಏನ್ ಬಂತು, ಈಸ್ ಬಂತು. ಮೈ ಫೇವರೇಟ್ ಕಲರ್ ಇಸ್ ಬ್ಲೂ. ಮೈ ಫೇವರೇಟ್ ಸ್ಪೋರ್ಟ್ಸ್, ನೋಡಿ ಇಲ್ಲಿ ಸ್ಪೋರ್ಟ್ಸ್ ಪ್ಲೂರಲ್ ಆಯ್ತು, ಹಂಗಾಗಿ ಆರ್ ಬಂತು. ಮೈ ಫೇವರೇಟ್ ಸ್ಪೋರ್ಟ್ಸ್ ಆರ್ ಫುಟ್ಬಾಲ್ ಅಂಡ್ ಸ್ವಿಮ್ಮಿಂಗ್. ಇಲ್ಲಿ ಆರ್ ಬಂದ್, ಮೈ ಫೇವರೇಟ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇಲ್ಲಿ ಎರಡಾದ್ರೂ ಇರಬೇಕು ಮಿನಿಮಮ್. ಸೊ ಮೈ ಫೇವರೇಟ್ ಸ್ಪೋರ್ಟ್ಸ್ ಆರ್ ಫುಟ್ಬಾಲ್ ಅಂದ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಅವಾಗ ಮೈ ಫೇವರೇಟ್ ಸ್ಪೋರ್ಟ್ ಈಸ್ ಫುಟ್ಬಾಲ್ ಅಂತ ಆಗ್ಬೇಕು. ಐ ಆಮ್ interested in art. I'm interested in art. My sister is very tall. My sister ಅನ್ನೋದು ಸಿಂಗ್ಯುಲರ್, ಹಂಗಾಗಿ ಏನ್ ಬರಬೇಕು, ಈಸ್ ಬರಬೇಕು. ಮೈ ಸಿಸ್ಟರ್ ಈಸ್ ವೆರಿ ಟಾಲ್. ಬ್ಯಾಂಗ್ಳೂರ್ ಈಸ್ ಎ ಕೂಲ್ ಸಿಟಿ. ಬ್ಯಾಂಗ್ಳೂರ್ ಸಿಂಗ್ಯುಲರ್ ಆಯ್ತು, ಹಂಗಾಗಿ ಈಸ್ ಬರುತ್ತೆ. ಈಸ್ ಎ ಕೂಲ್ ಸಿಟಿ. ದಿಸ್ ಬುಕ್ ಈಸ್ ಗುಡ್.
ಈ ಬುಕ್ ಚೆನ್ನಾಗಿದೆ. ದಿಸ್ ಬುಕ್ ಅನ್ನೋದು ಸಿಂಗ್ಯುಲರ್, ಹಂಗಾಗಿ ಈಸ್ ಬರಬೇಕು. ಹಾಸನ್ ಅಂಡ್ ಬ್ಯಾಂಗ್ಳೂರ್ ಎರಡು ಸಿಟೀಸ್ ಆಯ್ತು, ಹಂಗಾಗಿ ಆರ್ ಬರಬೇಕು. ಪ್ಲೂರಲ್, ಎನಿ ಪ್ಲೂರಲ್ ಬಂದಾಗ ಆರ್ ಬ್ಯೂಟಿಫುಲ್ ಸಿಟೀಸ್. ವಿ ಆರ್ ನೈಬರ್ಸ್, ನಾವು ನೈಬರ್ಸ್. ವಿ ಆರ್ ನೈಬರ್ಸ್. ಐ ಆಮ್ ಹಂಗ್ರಿ. ಸೊ ಐ ಬಂತು, ಆಮ್ ಬರಬೇಕು, ಯಾಕೆಂದ್ರೆ ಐ ಸಿಂಗ್ಯುಲರ್ ಸಾರಿ, ಐ ಮತ್ತೆ ಯು ಎಕ್ಸೆಪ್ಷನ್. ಸೊ ಎನಿ ಸಿಂಗ್ಯುಲರ್ ಬಂದ್ರೆ ಈಸ್ ಬರಬೇಕು. ಯು ಬಂದಾಗ ಆರ್, ಐ ಬಂದಾಗ ಆಮ್. ಐ ಆಮ್ ಹಂಗ್ರಿ. ಐ ಆಮ್ ಎ ಹೌಸ್ ವೈಫ್. ಐ ಆಮ್ ಎ ಹೌಸ್ ವೈಫ್. ನಾನು ಹೌಸ್ ವೈಫ್. ಐ ಆಮ್ ಎ ಹೌಸ್ ವೈಫ್. ಮೈ ಬುಕ್ಸ್ ಪ್ಲೂರಲ್, ಆರ್ ಬರಬೇಕು. ಮೈ ಬುಕ್ಸ್ ಆರ್ ಆನ್ ದ ಟೇಬಲ್. ಆರ್, ಮೈ ಬುಕ್ಸ್ ಬಂದ ತಕ್ಷಣ ಪ್ಲೂರಲ್ ಆಯ್ತು, ಹಂಗಾಗಿ ಆರ್ ಆನ್ ದ ಟೇಬಲ್. ಮೈ ಫಾದರ್ ಈಸ್ ಇನ್ ಲಂಡನ್. ಮೈ ಫಾದರ್ ಸಿಂಗ್ಯುಲರ್, ಹಂಗಾಗಿ ಈಸ್ ಬರಬೇಕು. ಮೈ ಫಾದರ್ ಈಸ್ ಇನ್ ಲಂಡನ್. ಹಿ ಈಸ್ ಸರ್ ಆಕ್ಟಿವ್, ಇನ್ನು ಆನ್ ಅದೆಲ್ಲ ಅದನ್ನ ಈಗ ತಲೆ ಕೆಡಿಸ್ಕೊಳ್ಳೋದು ಬೇಡ, ಮುಂದೆ ಹೇಳ್ಕೊಡ್ತೀನಿ. ಈಗ ನಮ್ಮ ಫೋಕಸ್ ಈಸ್ ಆಮ್ ಆರ್. ಯಾವಾಗ ಈಸ್ ಬರುತ್ತೆ, ಯಾವಾಗ ಆಮ್ ಬರುತ್ತೆ, ಯಾವಾಗ ಆರ್ ಬರುತ್ತೆ. ಹಿ ಈಸ್ ಅಟ್ ಹೋಮ್. ನೆಗೆಟಿವ್ ಸೆಂಟೆನ್ಸಸ್ ನೋಡೋಣ. ಐ ಆಮ್ ನಾಟ್ 32 years old. ಐ ಆಮ್ ನಾಟ್, ಐ ಬಂತು, ಹಂಗಾಗಿ ಆಮ್ ನಾಟ್ ಬರಬೇಕು. ನನಗೆ 32 years ಅಲ್ಲ. ಶಿ ಈಸ್ ನಾಟ್ ಇಲ್. ಓಕೆ, ಅವಳು ಅಂದ್ರೆ ಅವಳಿಗೆ ಹುಷಾರ್ ತಪ್ಪಿಲ್ಲ. ಶಿ ಈಸ್ ನಾಟ್ ಇಲ್. ಮೈ ಬ್ರದರ್ ಈಸ್ ನಾಟ್ ಅಫ್ರೈಡ್ ಆಫ್ ಡಾಗ್ಸ್. ಮೈ ಬ್ರದರ್ ಸಿಂಗ್ಯುಲರ್, ಹಂಗಾಗಿ ಈಸ್ ನಾಟ್. ಇಲ್ಲಿ ಆಮ್ ನಾಟ್, ಆರ್ ನಾಟ್, ಈಸ್ ನಾಟ್ ಬರುತ್ತೆ. ಇಟ್ಸ್ 10 o'clock. ಯು ಆರ್ ನಾಟ್ ಲೇಟ್. ಯಾರೋ ಒಬ್ರು ಬರ್ತಾರೆ, ಸೊ 10 o'clock ಮೀಟಿಂಗ್ ಸ್ಟಾರ್ಟ್ ಆಗ್ಬೇಕು. ಅವರು 10 o'clock ಬಂದ ಕರೆಕ್ಟ್ ಆಗಿ ಬಂದು ಆಮ್ ಐ ಲೇಟ್ ಅಂತಾರೆ. ನಾನು ಲೇಟ್ ಆಗಿ ಬಂದ ಅಂತ. ನೋ, ಇಟ್ಸ್ 10 o'clock. ಯು ಆರ್ ನಾಟ್ ಲೇಟ್. ನೀನ್ ಲೇಟ್ ಆಗಿ ಬಂದಿಲ್ಲ. ಯುವರ್ ಕೀಸ್ ಆರ್ ನಾಟ್ ಆನ್ ದ ಟೇಬಲ್. ಯಾರೋ ಹೇಳ್ತಾರೆ ನನ್ನ ಕೀಸ್ ಟೇಬಲ್ ಮೇಲೆ ಇದೆ ಕೊಡು ಅಂತ. ಅಲ್ಲಿ ಇಲ್ಲ, ಟೇಬಲ್ ಮೇಲೆ ಇಲ್ಲ. ಹೆಂಗ್ ಹೇಳೋದು? ಯುವರ್ ಕೀಸ್ ಆರ್ ನಾಟ್ ಆನ್ ದ ಟೇಬಲ್. ಐ ಆಮ್ ನಾಟ್ ಟಯರ್ಡ್. ನಂಗೆ ಸುಸ್ತಾಗಿಲ್ಲ. ಐ ಆಮ್ ನಾಟ್ ಹಂಗ್ರಿ. ನನಗೆ ಹಸುವಾಗಿಲ್ಲ. ರಮ್ಯಾ ಇಸ್ ನಾಟ್ ಎ ಟೀಚರ್. ಸೊ ರಮ್ಯಾ ಈಸ್ ನಾಟ್. ರಮ್ಯಾ ಹಂಗಾಗಿ ಸಿಂಗ್ಯುಲರ್, ಈಸ್ ನಾಟ್ ಬರಬೇಕು. ರಮ್ಯಾ ಇಸ್ ನಾಟ್ ಎ ಟೀಚರ್. ದೇ ಬಂತು, ಹಂಗಾಗಿ ಆರ್ ನಾಟ್ ಬರಬೇಕು. ಆರ್ ನಾಟ್ ಫ್ರಮ್ ಶಿವಮೊಗ್ಗ ಅಥವಾ ಶಿವಮೊಗ್ಗ. ದೋಸ್ ಪೀಪಲ್ ಪ್ಲೂರಲ್, ಪೀಪಲ್ ಪ್ಲೂರಲ್, ಆರ್ ನಾಟ್ ಫ್ರಮ್ UK. ಓಕೆ, ಐ ಬಂದಾಗ ಆಮ್ ನಾಟ್. ಯು ಬಂದಾಗ ಆರ್ ನಾಟ್. ಎನಿ ಪ್ಲೂರಲ್ ಬಂದಾಗ ಆರ್ ನಾಟ್. ಎನಿ ಸಿಂಗ್ಯುಲರ್ ಬಂದಾಗ ಈಸ್ ನಾಟ್. ದ ವೆದರ್ ಈಸ್ ನಾಟ್ ನೈಸ್ ಟುಡೇ. ವೆದರ್ ಅಂತಕ್ಕಂಥದ್ದನ್ನ ಸಿಂಗ್ಯುಲರ್ ಅಂತ ತಗೊಂತೀವಿ, ಹಂಗಾಗಿ ಈಸ್ ನಾಟ್ ಬರಬೇಕು. ಐ ಆಮ್ ನಾಟ್ ರಿಚ್. ಐ ಆಮ್ ನಾಟ್ ಎ ರಿಚ್ ಮ್ಯಾನ್. ಇಲ್ಲಿ ನೋಡಿ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಐ ಆಮ್ ನಾಟ್ ರಿಚ್ ಬರೀ ಕ್ವಾಲಿಟಿಗೆ ನಿಲ್ಸೋದಾದ್ರೆ ಇಲ್ಲಿ ಎ ಬರಲ್ಲ. ನಾನು ಮುಂದೆ ಮ್ಯಾನ್, ವುಮನ್, ಬಾಯ್, ಗರ್ಲ್ ಅಂತ ಕಂಟಿನ್ಯೂ ಮಾಡೋದಾದ್ರೆ ಇಲ್ಲಿ ಎ ಬರಬೇಕು. ಐ ಆಮ್ ನಾಟ್ ಅ ರಿಚ್ ಮ್ಯಾನ್. ದೀಸ್ ಚೇರ್ಸ್ ಪ್ಲೂರಲ್ ಆಯ್ತು, ಹಂಗಾಗಿ ಆರ್ ನಾಟ್ ಕಂಫರ್ಟಬಲ್. ಇಟ್ ಈಸ್ ನಾಟ್ ಕೂಲ್ ಟುಡೇ. ಇಟ್ ಬಂತು, ಹಂಗಾಗಿ ಈಸ್ ನಾಟ್ ಬರಬೇಕು. ಮೈ ವೈಫ್ ಸಿಂಗ್ಯುಲರ್, ಸೊ ಹಂಗಾಗಿ ಏನಾಗಬೇಕು? ಈಸ್ ನಾಟ್ ಎ ಡಾಕ್ಟರ್. ಬ್ಯಾಂಗ್ಳೂರ್ ಈಸ್ ನಾಟ್ ಎ ಕೂಲ್ ಸಿಟಿ. ಬ್ಯಾಂಗ್ಳೂರ್ ಸಿಂಗ್ಯುಲರ್, ಹಂಗಾಗಿ ಈಸ್ ನಾಟ್ ಬರಬೇಕು. ಬ್ಯಾಂಗ್ಳೂರ್ ಈಸ್ ನಾಟ್ ಎ ಕೂಲ್ ಸಿಟಿ. ಬ್ಯಾಂಗ್ಳೂರ್ ಈಸ್ ನಾಟ್ ಕೂಲ್, ಅಷ್ಟಕ್ಕೆ ನಿಲ್ಲಿಸ್ಬೋದು. ನಾನು ಇಲ್ಲಿ ಸಿಟಿ ಅಂತ ಕಂಟಿನ್ಯೂ ಮಾಡಿರೋದ್ರಿಂದ ನಾಟ್ ಎ ಕೂಲ್ ಸಿಟಿ. ಬ್ಯಾಂಗ್ಳೂರ್ ಅಂಡ್ ಶಿವಮೊಗ್ಗ ಎರಡು ಊರುಗಳಾಯ್ತು, ಹಂಗಾಗಿ ಆರ್ ನಾಟ್ ಕೂಲ್ ಸಿಟೀಸ್. ಹಿ ಈಸ್ ನಾಟ್ ಎ ಗುಡ್ ಡಾಕ್ಟರ್. ಹಿ ಬಂತು, ಹಂಗಾಗಿ ಈಸ್ ನಾಟ್ ಬರಬೇಕು. ಹಿ ಈಸ್ ನಾಟ್ ಎ ಗುಡ್ ಡಾಕ್ಟರ್. ದ ಹೋಟೆಲ್ ಈಸ್ ನಾಟ್ ಎ ಗುಡ್ ಹೋಟೆಲ್. ದಿಸ್ ಹೋಟೆಲ್ ಈಸ್ ನಾಟ್ ಎ ದಿಸ್ ಹೋಟೆಲ್ ಸಿಂಗ್ಯುಲರ್, ಸೊ ಹಂಗಾಗಿ ಈಸ್ ನಾಟ್ ಬರಬೇಕು. ಈಸ್ ನಾಟ್ ಎ ಗುಡ್ ಹೋಟೆಲ್. ಸೊ ಫಾರ್ಮುಲಾ 5 ಅಲ್ಲಿ ನಾವು ಇವಾಗ ಆಮ್, ಈಸ್, ಆರ್ ಯೂಸೇಜ್ ನೋಡ್ಕೊಂಡ್ವಿ. ಆಮ್ ನಾಟ್, ಈಸ್ ನಾಟ್, ಆರ್ ನಾಟ್. ನೆಕ್ಸ್ಟ್ ಫಾರ್ಮುಲಾದಲ್ಲಿ ಯಾವ ರೀತಿ ಕ್ವಶನ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ 1 to 4 ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ 5th ಫಾರ್ಮುಲಾ ಕಂಪ್ಲೀಟ್ ಮಾಡಿ, ಆಮೇಲೆ ನಾವು 6th ಕ್ವಶನ್ ಮೇಕಿಂಗ್ ನೋಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು.